ಪಬ್ಲಿಕ್ ಸ್ಟಾರ್ ನ್ಯೂಸ್ಗೆ ಸ್ವಾಗತ. ನಾನು ಭಾನುಪ್ರಕಾಶ್. ಈಗ ಮುಖ್ಯಾಂಶಗಳು. ಈ ಬಾರಿಯೂ ಇಲ್ಲ ಸಾರ್ವಜನಿಕರಿಗೆ ಹಾಸನಾಂಬೆ ದರ್ಶನ ಭಾಗ್ಯ. ಕರೋನಾ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಪ್ರವೇಶ ನಿಷಿದ್ಧ. ಅಧಿಕಾರಕ್ಕೋಸ್ಕರ ನಾನು ಹೊಂದಾಣಿಕೆ ರಾಜಕೀಯ ಮಾಡಲ್ಲ, ಶಾಸಕ ಪ್ರೀತಂ ಜೇಗೌಡ ವಾಗ್ದಾಳಿ. ಕರೋನಾ 3ನೇ ಅಲೆ ಎದುರಿಸಲು ಆಸ್ಪತ್ರೆಗಳು ಸರ್ವಸನ್ನದ್ಧ, ಶಾಸಕ ಎಚ್.ಡಿ. ರೇವಣ್ಣ. ವಾರ್ತೆಗಳ ವಿವರ. ಅಕ್ಟೋಬರ್ 28ರಿಂದ ನವೆಂಬರ್ 6ರವರೆಗೆ ಹಾಸನಾಂಬ ದೇವಾಲಯವನ್ನ ತೆರೆಯಲಾಗುವುದು. ಕರೋನಾ ಹಿನ್ನೆಲೆಯಲ್ಲಿ ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಸಾರ್ವಜನಿಕರು ದೇವಿ ದರ್ಶನ ಮಾಡಲು ನಿರ್ಬಂಧಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆ. ಗೋಪಾಲಯ್ಯ ಇಂದು ತಿಳಿಸಿದರು. ಇದೇ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಪ್ರತಿ ವರ್ಷ ಬಾಗಿಲು ತೆಗೆದು ಭಕ್ತರಿಗೆ ದರ್ಶನ ನೀಡುವ ಹಾಸನಾಂಬ ದೇವಾಲಯದ ಬಾಗಿಲನ್ನ ಅಕ್ಟೋಬರ್ 28ರಿಂದ ನವೆಂಬರ್ 6ರವರೆಗೆ ತೆರೆಯಲಾಗುವುದು. ಕರೋನಾ ಹಿನ್ನೆಲೆಯಲ್ಲಿ ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಸಾರ್ವಜನಿಕರು ದೇವಿ ದರ್ಶನವನ್ನ ಮಾಡಲು ನಿರ್ಬಂಧಿಸಲಾಗಿದೆ ಎಂದು ಈ ವೇಳೆ ಕೆ. ಗೋಪಾಲಯ್ಯ ತಿಳಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಹಾಸನಾಂಬೆ ಮತ್ತು ಸಿದ್ದೇಶ್ವರ ಸ್ವಾಮಿಯ ಜಾತ್ರೆ ನಡೀತಕ್ಕಂಥದ್ದು ಒಂದು ವಿಶೇಷವಾದ ಜಾತ್ರೆ. ಈ ಭಾಗಕ್ಕೆ ಲಕ್ಷಾಂತರ ಜನ ಬಂದೋಗ್ತಕ್ಕಂಥದ್ದು ಒಂದು ವಾಡಕ್ಕೆ. ಹಾಸನಾಂಬೆ ತಾಯಿ ಮತ್ತು ಸಿದ್ದೇಶ್ವರ ದೇವರ ಒಂದು ಆಶೀರ್ವಾದದಿಂದ ಲಕ್ಷಾಂತರ ಭಕ್ತರು ಈ ಸನ್ನಿಧಾನಕ್ಕೆ ಬರ್ತಾ ಇದ್ರು. ಕೋವಿಡ್ ಹಿನ್ನೆಲೆಯಲ್ಲಿ ನಾವು ಕಳೆದ ವರ್ಷ ಏನೋ ತೀರ್ಮಾನವನ್ನು ತಗೊಂಡಿದ್ದೋ ಅದೇ ತೀರ್ಮಾನವನ್ನು ತಗೋಬೇಕು ಅಂತಕ್ಕಂಥದ್ದನ್ನ ಇವತ್ತು ಹಾಸನ ನಗರ ನಮ್ಮ ಶಾಸಕರು ಪ್ರೀತಂ ಜೇಗೌಡರು, ಚನ್ನರಾಯಪಟ್ಟಣದ ಶಾಸಕರು ಬಾಲೂರು, ನಮ್ಮ ಅರಸೀಕೆರೆ ಶಾಸಕರು ಶಿವಲಿಂಗೇಗೌಡರು, ಬೇಲೂರು ಶಾಸಕರು, ನಮ್ಮ ಜಿಲ್ಲಾಧಿಕಾರಿಗಳು, ಸಿಇಒ, ನಮ್ಮ ಎಲ್ಲ ಅಧಿಕಾರಿ ವರ್ಗ ಒಂದು ತೀರ್ಮಾನವನ್ನು ತಗೊಂಡು ಕಳೆದ ಬಾರಿ ಯಾವ ರೀತಿ ಜನಗಳಿಗೆ ಕೋವಿಡ್ ಇರೋದ್ರಿಂದ ನಿರ್ಬಂಧವನ್ನು ಮಾಡಿದ್ದೋ ಅದೇ ರೀತಿ ಈ ವರ್ಷವೂ ಕೋವಿಡ್ನ ಅಲ್ಪ ಸ್ವಲ್ಪ ಇರೋದ್ರಿಂದ ಹೋದ ವರ್ಷ ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡಿದ್ದೋ ಅದೇ ರೀತಿ ಮಾಡಿಕೊಂಡು ಹೋಗಬೇಕು ಅಂತಕ್ಕಂಥ ತೀರ್ಮಾನವನ್ನು പക്ഷേ ಇವತ್ತು ಮೈಸೂರಿನಲ್ಲಿ ದಸರಾವನ್ನು ಏನು ಉದ್ಘಾಟನೆ ಮಾಡಿದ್ದಾರೆ, ಎಸ್.ಎಂ. ಕೃಷ್ಣ ಸರ್ ಅವರು ಮತ್ತು ಮುಖ್ಯಮಂತ್ರಿಗಳು ಉದ್ಘಾಟನೆಯನ್ನು ಮಾಡಿದ್ದಾರೆ. പക്ഷേ ಅಲ್ಲಿನೂ ಸಹ ಸರಳವಾಗಿ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಏನು ತಗೊಂಡಿದ್ದಾರೆ. ಇಲ್ಲೂ ಸಹ ಅದೇ ರೀತಿ ಸರಳವಾಗಿ ಮಾಡ್ತಕ್ಕಂಥದ್ದು ಮತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳನ್ನು ಮತ್ತು ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯನ್ನು ಕರಿಬೇಕು ಅಂತಕ್ಕಂಥ ಈ ಸಭೆಯಲ್ಲಿ ತೀರ್ಮಾನ ತಗೊಂಡಿದ್ದೇವೆ. ನಾಳೆ ಹೋಗಿ ಅವರನ್ನು ಭೇಟಿ ಮಾಡಿ ಈ ಹಾಸನಾಂಬ ಮತ್ತು ಸಿದ್ದೇಶ್ವರ ಒಂದು ಜಾತ್ರೆಗೆ ಬಂದು ಉದ್ಘಾಟನೆಯನ್ನು ಮಾಡಬೇಕು ಅಂತಕ್ಕಂಥ ಕೇಳಬೇಕು. ಮತ್ತು ಹೂವಿಂದಿರ್ಬೋದು, ಲೈಟಿಂಗ್ದಿರ್ಬೋದು, ಸ್ವಚ್ಛತೆ ಇರ್ಬೋದು, ಈಗಾಗಲೇ ಕೆಲವೆಲ್ಲ ಟೆಂಡರ್ ಕೆಲಸ ಪ್ರಾರಂಭ ಆಗಿದೆ. ಏನು ಕಳೆದ ಬಾರಿ ನಾವು ಮಾಡಿದ್ದು ಅದೇ ರೀತಿ ಈ ವರ್ಷವೂ ಸಹ ಹಾಸನಾಂಬೆ ಮತ್ತು ಸಿದ್ದೇಶ್ವರ ಜಾತ್ರೆಯನ್ನು ಅಚ್ಚುಕಟ್ಟಾಗಿ ಮಾಡಬೇಕು. ಜನರಿಗೆ ಕರೋನಾ ಇರೋದ್ರಿಂದ ನಿರ್ಬಂಧವನ್ನು ಇರತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಮತ್ತು ಎಲ್ಲೆಲ್ಲಿ ನಾವು ಟಿವಿ ಸ್ಕ್ರೀನ್ನ ಫಿಕ್ಸ್ ಮಾಡಿ ಮತ್ತು ಆನ್ಲೈನಲ್ಲಿ ನೋಡ್ತಕ್ಕಂಥ ಅವಕಾಶವನ್ನು ಎಲ್ಲ ಜನಕ್ಕೂ ಅನುಕೂಲ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಡ್ತೇವೆ. ಇರ್ತಕ್ಕಂಥದ್ದು ಒಂದು ವಾರಕ್ಕೆ ಇವತ್ತು ಒಂದು 500 ಜನ ಸೇರಬೇಕು ಅಂತಕ್ಕಂಥದ್ದು. ಇದಕ್ಕೆ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಒಂದು 500 ಜನ ಒಳಗಡೆ ಇರಬೇಕು ಅಂತಕ್ಕಂಥದ್ದು ಇದು ಮಾಡಿದ್ದಾರೆ. ಇದೊಂದು ಪವಿತ್ರವಾದ ಒಂದು ದೇವಸ್ಥಾನ. ದಸರಾಗೋ ಹಾಸನಾಂಬೆ ಮತ್ತು ಸಿದ್ದೇಶ್ವರ ಒಂದು ಪವಿತ್ರವಾದ ಸ್ಥಳ ನಮಗೆಲ್ರಿಗೂ. ಅದರಿಂದ ಕರೀತಕ್ಕಂಥದ್ದು ನಮ್ಮ ವಾಡಿಕೆ, ಯಾಕೆಂದರೆ ಸರ್ಕ್ಯುಲೇಟ್ಸ್ ಈಗ ಸಂಪ್ರದಾಯ. ನಾವು ಕರೀತಕ್ಕಂಥದ್ದು ನಾವು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಮತ್ತು ಸ್ವಾಮೀಜಿಯನ್ನು ಕರೀತಕ್ಕಂಥದ್ದು ಒಂದು ವಾಡಿಕೆ. ಕರೀತಕ್ಕಂಥ ಕೆಲಸವನ್ನು ಜಿಲ್ಲಾಡಳಿತದಿಂದ ಮತ್ತು ನಾನು ಉಸ್ತುವಾರಿ ಸಚಿವನಾಗಿ ನಮ್ಮ ಸ್ಥಳೀಯ ಶಾಸಕರು ಮತ್ತು ಎಲ್ಲ ಶಾಸಕರ ಪರವಾಗಿ ಕರಿತೀವಿ ಸರ್. ಕರಿತೀವಿ. ಎಷ್ಟನೇ ತಾರೀಕಿಂದ 28ನೇ ತಾರೀಕು 12 ಗಂಟೆಗೆ ಬಾಗಿಲು ತೆರೀತಕ್ಕಂಥದ್ದು. ಇದು ಯಡಿಯೂರಪ್ಪ ಸಾಹೇಬರು ಮುನ್ಸಿಪಾಲಿಟಿ ಅಧಿಕಾರಕ್ಕೋಸ್ಕರ ನಾನು ಹೊಂದಾಣಿಕೆ ರಾಜಕೀಯ ಮಾಡಿಕೊಳ್ಳಲ್ಲ,
ನಮ್ಮನ್ನ ಬಳಸಿಕೊಂಡು ಅವರ ಬೇಳೆ ಬೇಯಿಸಿಕೊಳ್ತಿದ್ದಾರೆ ಎಂದು ಜೆಡಿಎಸ್ ಪಕ್ಷದ ವಿರುದ್ಧ ಕ್ಷೇತ್ರದ ಶಾಸಕ ಪ್ರೀತಂ ಜೇಗೌಡ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ನಗರದ ಹಿಂಸಾಸ್ಪತ್ರೆಯ ಆವರಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಅಧಿಕಾರಕ್ಕಾಗಿ ಜೆಡಿಎಸ್ ಜೊತೆ ರಾಜಿಯಾಗಿ ಅವರ ಮುಲಾಜಿಗೆ ಒಳಗಾಗಿ ಅವರು ಹೇಳಿದ್ನೆಲ್ಲ ಕೇಳುವಂತಹ ಪರಿಸ್ಥಿತಿ ನಮ್ಮ ಪಕ್ಷಕ್ಕೆ ಆಗಲಿ ಅಥವಾ ನಾಯಕರಿಗಾಗಲಿ ಸಂಘಟನೆಗಳಿಗಾಗಲಿ ಬರಬಾರದು ಅನ್ನೋದು ನನ್ನ ದಿಟ್ಟ ನಿಲುವು. ಆರ್ಎಸ್ಎಸ್ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಟೀಕೆ ಮಾಡಿರುವ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಆರ್ಎಸ್ಎಸ್ ದೇಶವನ್ನ ಕಟ್ಟಲು ಯುವಕರನ್ನ ಬೆಳೆಸುವ ಕಾರ್ಖಾನೆ. ದೇಶ ಕಟ್ಟೋದೇ ತಪ್ಪು ಅನ್ನೋದಾದ್ರೆ ಸಾರ್ವಜನಿಕರು ಯೋಚನೆ ಮಾಡಬೇಕಾದ ಸಮಯ ಇದು. ಇದರಲ್ಲಿ ಯಾರ್ಯಾರ ಮನಸ್ಥಿತಿ ಏನು ಅನ್ನೋದು ಗೊತ್ತಾಗುತ್ತದೆ ಎಂದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ರು. ಕಸರತ್ತಲ್ಲ ರೀ, ಯಾವುದೋ ಒಂದು ಕಡೆ ಹಂಗಾದಾಗ ಅವ್ರ ಹತ್ರ ಮೃದು ಧೋರಣೆ ಮಾಡ್ಕೊಂಡು ನಾವು ಅಧಿಕಾರ ಹಿಡಿಯೋದ್ರ ಮೂಲಕ ನಾವು ರಾಷ್ಟ್ರ ಕಟ್ಟುವಂಥ ಕೆಲಸ ಮಾಡಬೇಕು. ಯಾವುದೋ ಒಂದು ಹಾಸನ್ ಮುನ್ಸಿಪಾಲ್ಟಿಗೋಸ್ಕರ ನಾನು ಜನತಾದಳದ ಜೊತೆ ಕಾಂಪ್ರಮೈಸ್ ಆಗಿ ರಾಜಕಾರಣ ಮಾಡು ಅಂದರೆ ನಾನು ಖಂಡಿತ ಮಾಡಲ್ಲ. ಯಾಕಂದರೆ ನಮ್ಮ ಗುರಿ ಹಾಸನ್ ಮುನ್ಸಿಪಾಲ್ಟಿ ಹಿಡಿಯೋದು, ಮೈಸೂರು ಮೇಯರ್ ಹಿಡಿಯೋದು, ಗುಲ್ಬರ್ಗ ಮೇಯರ್ ಹಿಡಿಯೋದಲ್ಲ. ದೇಶ ಉಳಿಬೇಕು, ದೇಶದ ಬುನಾದಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ನಂಬಿರೋ ಅಂಥ ಒಬ್ಬ ಕಾರ್ಯಕರ್ತ ನಾನು. ಅಲ್ಲಿ ಅವ್ರಿಗೆ ರಾಜಿಯಾಗಿ ಅವರ ಒಂದು ಏನು ಮುಲಾಜಿಗೆ ನಾವು ಒಳಗಾಗಿ ಅವ್ರು ಹೇಳಿದ್ದನ್ನೆಲ್ಲ ಕೇಳ್ಕೊಳ್ಳೋ ಅಂಥ ಪರಿಸ್ಥಿತಿ ನಮ್ಮ ಪಕ್ಷಕ್ಕೆ, ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಸಂಘಕ್ಕೆ ಆಗೋಂಥ, ಪರಿವಾರಕ್ಕೆ ಆಗೋಂಥ ಪರಿಸ್ಥಿತಿ ಬರಬಾರ್ದು ಅನ್ನೋದು ನನ್ನ ದಿಟ್ಟ ನಿಲುವು. ನಾನು ಯಾವತ್ತೂ ಕಾಂಪ್ರಮೈಸ್ ರಾಜಕಾರಣ ಮಾಡಿಲ್ಲ, ಮಾಡೋದು ಇಲ್ಲ. ಅವ್ರನ್ನ ಮುಂಚೆಯಿಂದನೂ ವಿರೋಧ ಮಾಡ್ಕೊ ಬರ್ತಿದ್ದೀನಿ. ನಾನು ವಿರೋಧ ಮಾಡ್ತಿದ್ದಕ್ಕೆ ಪುಷ್ಟಿಗೆ ಬಂದಿದೆ. ಪ್ರೀತಮ್ ಗೌಡ ಸ್ವಲ್ಪ ಅಡ್ಜಸ್ಟ್ ಆಗಬೇಕು ಅಂತ ಜನ ಮಾತಾಡ್ತಿದ್ರಲ್ಲ, ಯಾರು ಮಾತಾಡ್ತಿದ್ರು, ನಾನು ಅಡ್ಜಸ್ಟ್ ಆಗೋದಲ್ಲ. ಪ್ರೀತಮ್ ಗೌಡ ನಿಲುವು ಸರಿ ಇದೆ. ಅವರು ರಾಜಕೀಯವಾಗಿ ನಂಬಿಕೆಗೆ ಅರ್ಹರಲ್ಲ ಅನ್ನೋದನ್ನು ಪದೇ ಪದೇ ಪ್ರೂವ್ ಮಾಡ್ತಿದ್ದಾರೆ. ಈ ಸಲ ಅದನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದಕ್ಕೆ ನಾನು ಕುಮಾರಸ್ವಾಮಿ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಅವರ ಮುಖವಾಡ ಕಳಚಿ ಬಿದ್ದಿದೆ. ಅವರು ಈಗ ಏನು BJP ಮುಂದಿನ ಚುನಾವಣೆಯಲ್ಲಿ 120 ಬರುತ್ತೆ ಅಂದ ತಕ್ಷಣ BJP ವಿರುದ್ಧ, ಕಾಂಗ್ರೆಸ್ 120 ಬರುತ್ತೆ ಅಂದ ತಕ್ಷಣ ಕಾಂಗ್ರೆಸ್ ವಿರುದ್ಧ. ಅವರಿಗೆ ಏನಿದೆ ಅವ್ರ ಮಿಷನ್ ಅಂತೇಳಿ ಹೇಳಿದ್ರೆ, ಕಾಂಗ್ರೆಸ್ ಆಗಲಿ BJP ಆಗಲಿ 100 ಮೇಲೆ ಬರಬಾರ್ದು. ಇವ್ರು ಯಾರಿಗಾದ್ರೂ ಒಬ್ರಿಗೆ ಪ್ಯಾರಾಸೈಟ್ ಆಗಬೇಕು ಅನ್ನೋ ಏನು ಕಾಳಜಿ ಇದೆ, ಆ ಕಾಳಜಿ ಕಡೆ ಹೆಚ್ಚಿನ ಅಂಶವನ್ನು ತೋರಿಸ್ತಾ ಇದ್ದಾರೆ. ಇದು ಸಾರ್ವಜನಿಕವಾಗಿ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಬೇರೆಯವ್ರು ಮಾತಾಡಲ್ಲ, ಪ್ರೀತಮ್ ಗೌಡ ನೇರ ಮಾತಾಡ್ತಾನೆ, ಅಷ್ಟೇ ವ್ಯತ್ಯಾಸ ಇರೋದು. ಇಡೀ ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕದಲ್ಲಿ ಒಬ್ಬರು ಸ್ವಯಂ ಸೇವಕ ಅಂತೇಳಿ ಹೇಳಿದ್ರೆ, ಮೊದಲನೇ ಸ್ವಯಂ ಸೇವಕ ಭಾರತೀಯ ಜನತಾ ಪಾರ್ಟಿಲಿ ಅಂದರೆ 4 ಬಾರಿ ಮುಖ್ಯಮಂತ್ರಿ ಆಗಿರುವಂಥ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು. ಅದರಲ್ಲಿ ಅವ್ರ ಬಣ ಇವ್ರ ಬಣ ಏನಿಲ್ಲ, ಎಲ್ಲ ನಾವು ಸ್ವಯಂ ಸೇವಕರು, ಎಲ್ಲರೂ ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಳುಗಳು. ವಿಷಯಾಧಾರಿತವಾಗಿ ಏನಾದರೂ ಭಿನ್ನಾಭಿಪ್ರಾಯ ಇದ್ದರೆ ದೊಡ್ಡವ್ರು ಕೂತು ಚರ್ಚೆ ಮಾಡ್ತಾರೆ. ನಾನು ಮೊದಲನೇ ಬಾರಿಯ ಶಾಸಕ, ನನಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಆದರೆ ಒಂದಂತೂ ಸತ್ಯ, ನಾವು ಒಗ್ಗಟ್ಟಾಗಿದ್ದೀವಿ. 2 ಬೈ ಎಲೆಕ್ಷನ್ನು ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ. ಸನ್ಮಾನ್ಯ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ, ನಳಿನ್ ಕುಮಾರ್ ಕಟೀಲ್ ಜಿ ಅವರ ಏನು ನಾಯಕತ್ವದಲ್ಲಿ, ನಮ್ಮ ಯಡಿಯೂರಪ್ಪ ಸಾಹೇಬರ ಮಾರ್ಗದರ್ಶನ ಮತ್ತು ಅವರ ಏನು ಜನಬೆಂಬಲ ಇದೆ, ಆ ಜನಬೆಂಬಲದ ಸಹಕಾರದಿಂದ 2 ಉಪಚುನಾವಣೆಯನ್ನು ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ. ಕೋವಿಡ್ 3ನೇ ಅಲೆಯನ್ನ ಎದುರಿಸಲು ಹೊಳೆನರಸೀಪುರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಹಾಗೂ ಸಾರ್ವಜನಿಕ ಆಸ್ಪತ್ರೆ ಸರ್ವ ಸನ್ನದ್ಧವಾಗಿದೆ ಎಂದು ಶಾಸಕ ಎಚ್.ಡಿ. ರೇವಣ್ಣ ತಿಳಿಸಿದರು. ಎಚ್.ಡಿ. ರೇವಣ್ಣನವರು ಇಂದು ಪಟ್ಟಣದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಆವರಣದಲ್ಲಿ ಪಿಎಂ ನಿಧಿಯಿಂದ ಸ್ಥಾಪಿತವಾದ PSA 500 ml PM ಸಾಮರ್ಥ್ಯದ ಆಮ್ಲಜನಕ ಉತ್ಪಾದನಾ ಘಟಕವನ್ನು ಲೋಕಾರ್ಪಣೆಗೊಳಿಸಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಇಂತಹ ಮತ್ತೊಂದು ಆಮ್ಲಜನಕ ಉತ್ಪಾದನಾ ಘಟಕವನ್ನು ಸಾರ್ವಜನಿಕ ಆಸ್ಪತ್ರೆಯಲ್ಲೂ ಸ್ಥಾಪನೆ ಮಾಡುವುದಾಗಿ ತಿಳಿಸಿ, ಕೋವಿಡ್ 3ನೇ ಅಲೆಯನ್ನು ನಿಯಂತ್ರಣ ಮಾಡಲು ಪಟ್ಟಣದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಹಾಗೂ ಸಾರ್ವಜನಿಕ ಆಸ್ಪತ್ರೆಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಾಗಿ ತಿಳಿಸಿದರು. ಶೀಘ್ರದಲ್ಲೇ ಆಸ್ಪತ್ರೆಗೆ ಅತ್ಯಗತ್ಯವಾಗಿರುವ ಸಿಟಿ ಸ್ಕ್ಯಾನಿಂಗ್ ಯಂತ್ರವನ್ನು ಅಳವಡಿಸುವ ಭರವಸೆಯನ್ನು ಈ ವೇಳೆ ನೀಡಿದರು. ನಗರದ ಆಸ್ಪತ್ರೆಗೆ 3ನೇ ಹಂತದ ಕೊರೋನಾ ಬರೋ ಸನ್ನಿವೇಶದಿಂದ ಈಗಾಗಲೇ ನಾವು 2 ಆಕ್ಸಿಜನ್ ಪ್ಲ್ಯಾಂಟನ್ನು ಇವತ್ತು ಮಾಡಿದ್ದೀವಿ. ಒಂದು ನ್ಯಾಷನಲ್ ಹೈವೇ ಅಥಾರಿಟಿಯಿಂದ ಒಂದು ಕೊಟ್ಟಿದ್ದಾರೆ, ಸುಮಾರು 20 ಲಕ್ಷ ರೂಪಾಯಿ ಇರಬೇಕು. ಅದಕ್ಕೊಂದು ಅದು 20 ಲಕ್ಷ, 2 ಸೇರಿಸಿ ಒಟ್ಟು ಇವತ್ತು ಇಲ್ಲಿ ಮಕ್ಕಳ ಆಸ್ಪತ್ರೆಗೆ ಒಂದು, ಅಲ್ಲಿಗೆ ಒಂದು, 2 ಮಾಡಿದ್ದೀವಿ. ಮತ್ತು ಹೊಳೆನರಸೀಪುರ ಆಸ್ಪತ್ರೆಗೆ ಏನೇನು ಬೇಕೋ, ಈಗ ENT ಈಗಾಗಲೇ ENTಗೆ ಏನು ಬೇಕೋ ಮಾಡಿಕೊಟ್ಟಿದ್ದೀನಿ. ಬಾಕಿ ಏನೇನು ಬೇಕೋ ಇದನ್ನು ಇನ್ನೊಂದನ್ನು ಈ ಸದ್ಯದಲ್ಲೇ ಇದು ನಮ್ಮ ಇದ್ರದ್ದೊಂದು ಇದೈತಲ್ಲ ಸರ್, ನಿಮ್ಮ ಸ್ಕ್ಯಾನಿಂಗ್ ಮಿಷನ್ CT ಸ್ಕ್ಯಾನ್ದು ಅದೊಂದು ರೆಡಿ ಮಾಡ್ತಾಯಿದ್ವಿ. ಅದು ಸುಮಾರು 3.5 ಕೋಟಿ ಆಗುತ್ತೆ. ಆ ಕೆಲಸ
ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಆಮ್ಲಜನಕ ಉತ್ಪಾದನಾ ಘಟಕದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಗೋಪಾಲಯ್ಯನವರು ಕಾರ್ಯಕ್ರಮವನ್ನ ಉದ್ಘಾಟಿಸಿ ಕಟ್ಟಡವನ್ನ ಲೋಕಾರ್ಪಣೆಗೊಳಿಸಿದರು. ನಂತರ ಮಾತನಾಡಿದ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಸಿಎನ್ ಬಾಲಕೃಷ್ಣ ಅವರು ಮೊದಲನೇ ಮತ್ತು ಎರಡನೇ ಅಲೆಯ ಕೋವಿಡ್ನಂತಹ ದುಸ್ಥಿತಿಯಲ್ಲಿ ಆಕ್ಸಿಜನ್ ಕೊರತೆ ಇದ್ದು ಹಲವು ಸಾವು ನೋವುಗಳುಂಟಾಗಿದ್ದು ನಮಗೆ ಅತೀವ ನೋವು ತಂದಿದೆ. ಆದರೆ ಮೂರನೇ ಅಲೆಯ ಸಂದರ್ಭ ಎದುರಾದರೆ ಆ ತರಹದ ಕಹಿ ಘಟನೆಗಳು ನಡೆಯದಂತೆ ಇಂದು ಸರ್ಕಾರದ ಸಹಾಯದಿಂದ ಸುಮಾರು 75 ಲಕ್ಷ ವೆಚ್ಚದಲ್ಲಿ ನಿಮಿಷಕ್ಕೆ 390 ಲೀಟರ್ ಉತ್ಪಾದನಾ ಸಾಮರ್ಥ್ಯವುಳ್ಳ ಘಟಕ ನಿರ್ಮಾಣವಾಗಿದ್ದು ಸಾರ್ವಜನಿಕರಿಗೆ ನೆರವಾಗಲಿದೆ. ಜೊತೆಗೆ ಸುಮಾರು 2 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ನವಿಲೆ ಪ್ರಾಥಮಿಕ ಕೇಂದ್ರದ ನೂತನ ಕಟ್ಟಡ ಕೂಡ ಇಂದು ಲೋಕಾರ್ಪಣೆಯಾಗ್ತಿದ್ದು ಕ್ಷೇತ್ರದ ಜನರಿಗೆ ಆರೋಗ್ಯದ ದೃಷ್ಟಿಯಿಂದ ಒಳಿತಾಗಲಿದೆ ಎಂದರು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಗೋಪಾಲ್ ಸ್ವಾಮಿ, ತಾಲೂಕು ಆರೋಗ್ಯಾಧಿಕಾರಿ ಕಿಶೋರ್, ವೈದ್ಯಾಧಿಕಾರಿ ಡಾಕ್ಟರ್ ವಿ ಮಹೇಶ್ ಹಾಗೂ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯ ಮರ್ಗೂರು ಅನಿಲ್ ಹಾಗೂ ಇತರರು ಉಪಸ್ಥಿತರಿದ್ದರು. ಜಿಲ್ಲಾಡಳಿತ ಮತ್ತು ಇಲ್ಲಿ ಶಾಸಕರು ಎಲ್ಲರೂ ಸೇರಿ ಬಹುಶಃ ಸರ್ಕಾರ ಎಲ್ಲ ತಾಲೂಕುಗಳಲ್ಲಿ ಆಕ್ಸಿಜನ್ ಪ್ಲಾಂಟ್ಗಳನ್ನು ಕೊಡಲೇಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಸದುದ್ದೇಶದಿಂದ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಆಕ್ಸಿಜನ್ ಪ್ಲಾಂಟ್ಗಳನ್ನು ಕೊಟ್ಟಿದ್ದೇವೆ. ಮೊಟ್ಟ ಮೊದಲನೇದಾಗಿ ಇವತ್ತು ಏನು ನವರಾತ್ರಿ ಹಬ್ಬ ಪ್ರಾರಂಭ ಆಗಿದೆ ಮತ್ತು ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಇವರು ರಾಜ್ಯ ಮತ್ತು ಕೇಂದ್ರದಲ್ಲಿ 20 ವರ್ಷ ಆಡಳಿತವನ್ನು ಏನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಇಡೀ ರಾಷ್ಟ್ರದಲ್ಲಿ ಪ್ರತಿ ಜಿಲ್ಲೆಯ ಒಂದೊಂದು ಕಡೆ ಆಕ್ಸಿಜನ್ ಘಟಕಗಳನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಇವತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಈ ಆಕ್ಸಿಜನ್ ಘಟಕವನ್ನು ಪ್ರಾರಂಭ ಮಾಡಬೇಕು ಅಂತ ಒಂದು ಒಳ್ಳೆ ಸದುದ್ದೇಶದಿಂದ ಮಾಡ್ತಾ ಇದ್ದೇವೆ. ಹಾಸನ ನಗರದ ಹಾಸನ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ನೂತನವಾಗಿ ಸ್ಥಾಪಿಸಿರುವ ಆಕ್ಸಿಜನ್ ಪ್ಲಾಂಟ್ ಅನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ಗೋಪಾಲಯ್ಯ ಅವರು ಇಂದು ಉದ್ಘಾಟಿಸಿದರು. ನಗರದ ಮೆಡಿಕಲ್ ಕಾಲೇಜು ಸಭಾಂಗಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸಿಕೊಡುತ್ತಿರುವ ಆನ್ಲೈನ್ ಮೂಲಕ ಆಕ್ಸಿಜನ್ ಪ್ಲಾಂಟ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಗೋಪಾಲಯ್ಯ ಅವರು ಪಾಲ್ಗೊಂಡು ಪ್ರೊಜೆಕ್ಟರ್ ಮೂಲಕ ವೀಕ್ಷಣೆ ಮಾಡಿದರು. ಬೆಳಿಗ್ಗೆ 11 ಗಂಟೆಗೆ ಪ್ರಾರಂಭವಾದ ಕಾರ್ಯಕ್ರಮವು ಸುಮಾರು 12:30ರವರೆಗೂ ಜರುಗಿತ್ತು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 20 ವರ್ಷದ ಆಡಳಿತ ನಡೆಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ಜಿಲ್ಲೆಯ ಕೇಂದ್ರಗಳಲ್ಲಿ ಆಕ್ಸಿಜನ್ ಪ್ಲಾಂಟ್ ಉದ್ಘಾಟನೆ ಮಾಡಲಾಗ್ತಿದೆ. ಗುರುವಾರ ಇಂದು ಬೆಳಗ್ಗೆ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ 1 ನಿಮಿಷಕ್ಕೆ 1,000 ಲೀಟರ್ ಸಾಮರ್ಥ್ಯದ ಆಕ್ಸಿಜನ್ ಕೊಡುವಂತಹ ಘಟಕವನ್ನ ಮತ್ತು ಚನ್ನರಾಯಪಟ್ಟಣದಲ್ಲಿ ಸುಮಾರು 74 ಲಕ್ಷ ಮೌಲ್ಯದ ಆಕ್ಸಿಜನ್ ನಿಮಿಷಕ್ಕೆ 390 ಲೀಟರ್ ಉತ್ಪಾದನೆಯಾಗುವ ಯಂತ್ರವನ್ನ ಮತ್ತೆ ಉದ್ಘಾಟನೆ ಮಾಡಲಾಗಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ 20 ವರ್ಷ ಆಡಳಿತ ನಡೆಸತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಒಂದೊಂದು ಆಕ್ಸಿಜನ್ ಪ್ಲಾಂಟ್ನ ಉದ್ಘಾಟನೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಬೆಳಿಗ್ಗೆ ಚನ್ನರಾಯಪಟ್ಟಣದಲ್ಲಿ ಸುಮಾರು 74 ಲಕ್ಷದ ಒಂದು ಆಕ್ಸಿಜನ್ ಪ್ಲಾಂಟನ್ನು ಅಲ್ಲಿ ಒಂದು ನಿಮಿಷಕ್ಕೆ 376 ಲೀಟರ್ ಕೊಡ್ತಕ್ಕಂಥ ಒಂದು ಘಟಕವನ್ನು ಉದ್ಘಾಟನೆ ಮಾಡಿ ಇಲ್ಲಿ ಹಿಮ್ಸ್ ಹಾಸ್ಪಿಟಲ್ನಲ್ಲಿ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗಿರ್ತಕ್ಕಂಥ 1 ನಿಮಿಷಕ್ಕೆ 1,000 ಲೀಟರ್ ಆಕ್ಸಿಜನ್ ಕೊಡ್ತಕ್ಕಂಥ ಘಟಕವನ್ನು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಬಹುಶಃ ಕರೋನಾ ಸಂದರ್ಭದಲ್ಲಿ ಏನು ಜನಗಳಿಗೆ ಏನು ಕಷ್ಟ ಇತ್ತು, ಇಲ್ಲಿ ಹಾಸನ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಸಹ ಆಕ್ಸಿಜನ್ ಘಟಕಗಳನ್ನು ಸ್ಥಾಪನೆ ಮಾಡಿದ್ದೇವೆ. ಇವತ್ತು 11 ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇದನ್ನು ಕುರಿತು ಒಂದು ಉದ್ಘಾಟನೆಯನ್ನು ಮಾಡಿ ಅನಂತರ ದೇಶವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡ್ತಾ ಇದ್ದಾರೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ. ಜೊತೆಗೆ ವ್ಯಾಕ್ಸಿನೇಷನ್ ಏನು ಕೊಡ್ತಾ ಇತ್ತು, ಇವತ್ತು ಯಾವುದೇ ರೀತಿಯ ವ್ಯಾಕ್ಸಿನೇಷನ್ ಕೊಡ್ತಾ ಇಲ್ಲ. ಬಹುಶಃ ಬೆಂಗಳೂರು ನಗರ ಇರ್ಬೋದು, ಜಿಲ್ಲೆಗಳಲ್ಲಿರ್ಬೋದು, ಇವತ್ತು ನಾವೇ ಹುಡುಕೊಂಡು ಏನು ಚುನಾಯಿತ ಪ್ರತಿನಿಧಿಗಳೇನಿದ್ದೀವಿ ನಾವುಗಳೇ ಹುಡುಕೊಂಡು ವೈದ್ಯಾಧಿಕಾರಿಗಳ ಜೊತೆ ಹೋಗಿ ನಾವೇ ಬಲವಂತವಾಗಿ ಕೊಡ್ತಕ್ಕಂಥ ಪರಿಸ್ಥಿತಿ ಉದ್ಭವವಾಗಿದೆ. ಯಾವುದೇ ಒಂದು ಕೊರತೆ ಇಲ್ಲ. ಸರ್, ಇದು ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಮತ್ತು ಒಂದು ಕಡೆ ಕಾಂಗ್ರೆಸ್ ಇವರು ಯಾರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಈ ಬಾರಿಯೂ ಇಲ್ಲ ಸಾರ್ವಜನಿಕರಿಗೆ ಹಾಸನಾಂಬೆ ದರ್ಶನ ಭಾಗ್ಯ. ಕರೋನಾ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಪ್ರವೇಶ ನಿಷಿದ್ಧ. ಅಧಿಕಾರಕ್ಕೋಸ್ಕರ ನಾನು ಹೊಂದಾಣಿಕೆ ರಾಜಕೀಯ ಮಾಡಲ್ಲ, ಶಾಸಕ ಪ್ರೀತಂ ಜೇಗೌಡ ವಾಗ್ದಾಳಿ. ಕರೋನಾ 3ನೇ ಅಲೆ ಎದುರಿಸಲು ಆಸ್ಪತ್ರೆಗಳು ಸರ್ವಸನ್ನದ್ಧ, ಶಾಸಕ ಎಚ್.ಡಿ. ರೇವಣ್ಣ.